ಹೊಟ್ಟೆ ಬೊಜ್ಜು ತುಂಬಾ ಕಡಿಮೆ ಆಗುತ್ತೆ ನೋಡಿ. ಇನ್ನೊಂದು ಚೂರೇನೋ ಇದೆ. ನಾನು ನಮಸ್ಕಾರ ನನ್ನ ದೇಶಿಗಳಿಗೆ, ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು ಪ್ರಾಡಕ್ಟ್ ಶುರು ಮಾಡಿ 1 ವರ್ಷ ಆಯ್ತು. ನಾನು 11 ಹೋದ ವರ್ಷ ಅಂದ್ರೆ 25ನೇ ಇಸ್ವಿ ಫೆಬ್ರವರಿ 11ನೇ ತಾರೀಕು ಫೇಸ್ ಆಯಿಲ್ ಶುರು ಮಾಡಿದೆ. ಇದಿವತ್ತು ಚಳಿ ಗಟ್ಟಿಯಾಗಿದೆ, ತುಂಬಾ ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟಿದೆ, ಎಲ್ರಿಗೂ ಬಂದ್ಬೋಗುತ್ತೆ. ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ನಾನು ಆಲ್ರೆಡಿ ತುಂಬಾ ವಿಡಿಯೋ ಮಾಡಿದ್ದೀನಿ, ಮತ್ತೆ ವಿಡಿಯೋ ಮಾಡ್ತೀನಿ ನಾನು ಇದ್ದು. ಇದಾದ್ಮೇಲೆ ತೊಳ್ಕೊಳ್ಳೋದು. ಫೇಸ್ ಆಯಿಲ್ ಶುರು ಮಾಡದ್ಮೇಲೆ ನಾನು ಇದಕ್ಕೆಲ್ರು ಕೇಳ್ತಾ ಇದ್ರು, ಅಮ್ಮ ಫೇಸ್ ಆಯಿಲ್ ಹಚ್ಕೊಂಡ್ಮೇಲೆ ತೊಳ್ಕೊಳಕ್ಕೆ ಫೇಸ್ ಪೌಡ್ರ್ ಬೇಕಲ್ಲಮ್ಮ ಅಂತಿದ್ರು. ಫೇಸ್ ಪೌಡ್ರ್ ಶುರು ಮಾಡಿದೆ, ಇದೆರಡು ಶುರು ಮಾಡಿದೆ. ಆಮೇಲೆ ನಾನು ವೆಯ್ಟ್ ಲಾಸ್ ಪೌಡರ್ ತಗೊಳ್ತಾ ಇದ್ದೆ, ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಗೊಳ್ತಾ ಇದ್ದೆ. ಅದನ್ನ ನಾನು ಏನ್ ತಗೊಳ್ತೀನಿ ಅಂತ ಹೇಳ್ದೆ, ಎಲ್ರು ನಮಗೂ ಮಾಡ್ಕೊಡಿ ಅಂತ ಹೇಳಿದ್ರು. ಇದ್ರಲ್ಲಿ ನಾನು ಒಂದು 24ರಿಂದ 26 ಐಟಮ್ ಹಾಕಿರ್ತೀನಿ. ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ. ಮತ್ತೆ ನಾನು ಆರೋಗ್ಯ ಗ್ರೀನ್ ಕಲರೇ ಸ್ಟಿಕ್ಕರ್ ಮಾಡಿಸ್ದೆ. ಇದಕ್ಕೆ ಒಂದೊಂದು ನಂದು ತಲೆಯಲ್ಲಿ ಇರುತ್ತೆ, ಹಾಗಾಗಿ ನಾನು ಇದಕ್ಕೆ ಗ್ರೀನ್ ಕಲರೇ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ. ದಿನ ನಾವು ನೆಲ್ಲಿಕಾಯಿ ತಿನ್ಬೇಕು, ತಿನ್ನಲ್ಲ. ನುಗ್ಗೆ ಸೊಪ್ಪು ಬಳಸಲ್ಲ, ಧನ್ಯ, ಶುಂಠಿ ಎಲ್ಲ ನಾವು ಏನು ಬಳಸಲ್ಲ. ಅದೆಲ್ಲ ಸೇರಿಸಿ ನಾನು ಅಗಸೆ ಬೀಜ, ನಾನು ಕೂದಲೇ ನೋಡ್ಬೋದು ನೋಡಿ, ಉದುರುತ್ತಾ ಇದೆ ಆದ್ರೂ ದಪ್ಪ ಇದೆ ನೋಡಿ, ಇಷ್ಟು ದಪ್ಪ ಇದೆ ನನ್ನ ಕೂದಲು, ಇಷ್ಟಿದೆ. ಕೂದಲು ಉದುರೋದು ನಿಲ್ಲುತ್ತೆ, ಕೂದಲು ಬರುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯ ಪೌಡರು. ಇದ್ರಲ್ಲಿ ನಾನು ಜ್ಯೇಷ್ಠ ಮಧು, ಅಶ್ವಗಂಧ ಪುಡಿ, ಅಗಸೆ ಬೀಜ, ಕಲ್ಲೋಂಚಿ ಎಲ್ಲ ನಿಮ್ಗೆ ಗೊತ್ತು, ಕಪ್ಪೆಳ್ಳು ಅಂತಾರೆ. ಕಪ್ಪೆಳ್ಳು ಬೇರೆ, ಕಲ್ಲೋಂಚಿ ಬೇರೆ, ಎಲ್ಲ ಸೇರಿಸಿ ಮಾಡಿರೋದು. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸಣ್ಣನೂ ಹಾಕ್ತಾರೆ. ನನ್ನೇ ನೋಡ್ಬೋದು ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಹೇಳಿ. ತೋರಿಸ್ತೀನಿ ನೋಡಿ. ಹೊಟ್ಟೆ ಬೊಜ್ಜು ತುಂಬಾ ಕಡಿಮೆ ಆಗುತ್ತೆ ನೋಡಿ. ಇನ್ನೊಂದು ಚೂರೇನೋ ಇದೆ, ನಾನು ಅಷ್ಟು ಮಾಡ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರೆ, ಸಾಕು ಕಣೆ ಇನ್ ಸಣ್ಣ ಆಗ್ಬೇಡ ಅಂತ. ಮತ್ತೆ ನಾನು ಲೈವ್ ಮಾಡ್ತೀನಿ ದಿನ 8 ಗಂಟೆಗೆ. ಲೈವಲ್ಲಿ ಬರೋರೆಲ್ಲ ಹೇಳ್ತಾರೆ, ಅಮ್ಮ ಸಾಕಮ್ಮ ಇನ್ ಸಣ್ಣ ಆಗ್ಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಯಾಕಂದ್ರೆ ನಮ್ಗೆ ವಿಡಿಯೋಗೂ ನಾವ್ ಎದುರುಗಡೆ ನಿಜವಾಗಿ ನೋಡೋದಕ್ಕೂ ತುಂಬಾ ದಪ್ಪ ಕಾಣಿಸ್ತೀವಿ. ನನ್ನ ಎದುರುಗಡೆ ನೋಡೋರೆಲ್ಲ ಹೇಳ್ತಾರೆ, ವಿಡಿಯೋದಲ್ಲಿ ದಪ್ಪ ಕಾಣಿಸ್ತೀರಾ, ಎದುರುಗಡೆ ಸಣ್ಣ ಕಾಣಿಸ್ತೀರಾ ಅಂತ. ನಾವು ವಿಡಿಯೋಗೂ ಇದಕ್ಕೂ 6 kg ದಪ್ಪ ಕಾಣಿಸ್ತಾ ಇದ್ವಿ. ಈಗ ಆಮೇಲೆ ಆರೋಗ್ಯ ಪೌಡರ್ ಶುರು ಮಾಡಿದೆ. ಆರೋಗ್ಯ ಪೌಡರು ಸ್ವಲ್ಪ ಹೀಟು, ಅದರಲ್ಲಿ ನಾವೊಂದು ಕಹಿ ಜೀರಿಗೆ ಅಂತ ಹಾಕಿರ್ತೀವಿ. ಅದು ಬಾಣ್ತಿ ಜೀರಿಗೆ ಕೊಡ್ತಾರೆ, ಹೊಟ್ಟೆ ಕ್ಲೀನ್ ಆಗೋದಕ್ಕೆ, ಬ್ಲಡ್ ಪ್ಯೂರಿಫೈ ಆಗೋದಕ್ಕೆ. ನಮ್ದು ಹೊಟ್ಟೆಲಿ ಏನ್ ಗಲೀಜಿರುತ್ತೆ ಬಾಣ್ತನದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಅದ್ರಲ್ಲಿ ಕಹಿ ಜೀರಿಗೆ ಅಂತ ಹಾಕಿರ್ತೀವಿ. ತುಂಬಾ ಅಂದ್ರೆ ತುಂಬಾ ಕಹಿ, ಅದು ಈಟು. ಬಾಣ್ತಿ ಜೀರಿಗೆ ಈಟ್ ಅಲ್ವಾ ಕೊಡ್ಬೇಕಾಗಿರೋದು, ಅದು ಹಾಕಿರ್ತೀನಿ. ತಂಪಾಗೋದಕ್ಕೋಸ್ಕರ ಬಾರ್ಲಿ ಗಂಜಿ ನಾನು ರೆಡಿ ಮಾಡಿದೆ. ಈ ಬಾರ್ಲಿ ಪೌಡರ್ ರೆಡಿ ಮಾಡಿದ್ದೀನಿ, ಅದೆಲ್ಲ ವಿಡಿಯೋ ಇದೆ ನೋಡ್ಬೋದು. ಇದು ತಂಪಾಗತ್ತೆ, ಮತ್ತೆ ನಮ್ಗೆ ವೆಯ್ಟ್ ಲಾಸ್ ಮಾಡಕ್ಕೂ ಸಹಾಯ ಮಾಡುತ್ತೆ ಇದು. ಅದಾದ್ಮೇಲೆ ನಾನೇ ಸ್ಪೆಷಲ್ ಆಗಿ ತುಂಬಾ ಅಂದ್ರೆ ತುಂಬಾ ಸೇಲ್ ಆಗ್ತಿದೆ ಗ್ರೀನ್ ಟೀ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದೆ ನಾನು, ಅದು 1.5 ಲಕ್ಷದ ಮೇಲೆ ಜನ ನೋಡಿ ನನ್ಗೆ ತುಂಬಾ ಆರ್ಡರ್ ಅಂದ್ರೆ ಆರ್ಡ್ರು. ಗ್ರೀನ್ ಟೀ ತುಂಬಾ, ಇದ್ರಲ್ಲಿ ತುಂಬಾ ತರ ನಾನು ಹೂಗಳು ಹಾಕಿದ್ದೀನಿ. ಗ್ರೀನ್ ನಾನೇ ಹೋಮ್ ಮೇಡ್, ನಾನೇ ಎಲ್ಲ ರೆಡಿ ಮಾಡೋದು. ಕೆಲಸದವ್ರನ್ನಿಟ್ಟು ಯಾರು ಉರಿಯೋದ್ರಿಂದ ಪ್ಯಾಕಿಂಗ್ ಬರ್ತಾರೆ, ಆದ್ರೆ ನಾನು ಉರಿಯೋದು ಮಾಡೋದೆಲ್ಲ ನಾನೇ ಮಾಡೋದು. ಗ್ರೀನ್ ಟೀ ತುಂಬಾ ಐಟಮ್ ಹಾಕಿರ್ತೀನಿ, ವಿಡಿಯೋ ಇದೆ ನೋಡ್ಬೋದು. ಮತ್ತೆ ಹೆಸರು ಕಾಳು ಜ್ಯೂಸ್ ಇವತ್ತೊಬ್ರು ಕಳ್ಸಿದ್ದಾರೆ, ನಂದು ಬಿಸ್ನೆಸ್ ನಂಬರ್ ಇದೆ, ಅಲ್ಲಿ ಸ್ಟೇಟಸ್ ಹಾಕೊಂಡಿದೆ. ಹೆಸರು ಕಾಳು ಜ್ಯೂಸೇ ಗೊತ್ತಿರ್ಲಿಲ್ಲ ನಮ್ಗೆ ಅಂತ ಹೇಳಿದ್ರು. ಹೆಸರು ಕಾಳು ಜ್ಯೂಸು ನಮ್ ಕಡೆ ಉಡುಪಿ ಕಡೆ ಆ ಕಡೆ ಎಲ್ಲ ಹೆಸರು ಕಾಳು ಜ್ಯೂಸು ಫೇಮಸ್. ತುಂಬಾ ತಂಪು, ಬಿಸಿಲು ಜಾಸ್ತಿಗೆ ತುಂಬಾ ತಂಪು. ನಮ್ಗೆ ಹೆಸರು ಕಾಳು ಸ್ಕಿನ್ ಗ್ಲೋ ಕೊಡುತ್ತೆ. ನಂದು ಯಾವ್ದಾದ್ರು ಹಳೆ ವಿಡಿಯೋ ನೋಡಿರ್ಬೋದು, 2 ವರ್ಷ ಹಿಂದೆ ನಂದು ಒಂಥರ ಇದೆ. ಇವಾಗ ಸ್ವಲ್ಪ ನನ್ನ ಪ್ರಾಡಕ್ಟ್ ಎಲ್ಲ ಬಳಸಿ ಚೆನ್ನಾಗಿದ್ದೀನಿ ನೋಡಿ. ಹೆಸರು ಕಾಳು ಜ್ಯೂಸು ತುಂಬಾ ಒಳ್ಳೇದು, ಸ್ಕಿನ್ಗೆ ಒಳ್ಳೇದು. ಅದಾದ್ಮೇಲೆ
ನಾನು ಸ್ವಲ್ಪ ಜಾಸ್ತಿ ರಾಗಿ ಅಂಬ್ಲಿ, ರಾಗಿ ಗಂಜಿ, ರಾಗಿ ರೊಟ್ಟಿ, ರಾಗಿ ದೋಸೆ ಇಂಥವೆಲ್ಲ ಡಯಟ್ ಫುಡ್ ನಾನು ತಿನ್ನೋದು. ನಾನೊಂದೇನ್ ಹೇಳೋದು ಅಂದ್ರೆ ಡಯಟ್ ಮಾಡ್ಬೇಕು, ಎಲ್ಲ ತಿಂದು ನಾವು ಡಯಟ್ ಮಾಡ್ಬೇಕು. ಊಟ ಬಿಟ್ಟು ಅವೆಲ್ಲ ಮಾಡಿ ಡಯಟ್ ಮಾಡಿದ್ರೆ ಮುಖ ಬೀಳುತ್ತೆ, ಜೋತ್ ಬೀಳುತ್ತೆ, ಸ್ಕಿನ್ ಎಲ್ಲ ಲೂಸ್ ಆಗುತ್ತೆ. ಆ ತರ ಮಾಡ್ಬಾರ್ದು. ನನ್ಗೆ ಇವಾಗ 53 ವರ್ಷ. ನೋಡಿ, ಇದು ರಾಗಿ ಅಂಬಲಿ. ಇದಕ್ಕೂ ತುಂಬಾ ಐಟಮ್ ಹಾಕಿರ್ತೀನಿ. ದಿನ ನಾವು ಜೋಳ ತಿನ್ಬೇಕು ತಿನ್ನಲ್ಲ, ಉದ್ದಿನ ಕಾಳು, ಅದನ್ನ ತುಂಬಾ ಐಟಮ್ ಹಾಕಿರ್ತೀನಿ. ರಾಗಿ ಅಂಬಲಿ ಅದಾದ್ಮೇಲೆ ಕಷಾಯ ಪುಡಿ. ಇದು ಅತ್ತಿಗೆ ಕೈಲಿ ಮಾಡಿಸ್ತಾ ಇರೋದು ನಾನು. ನನಗೆ ಟೈಮ್ ಇಲ್ಲ ಅಂತ ಅತ್ತಿಗೆ ಕೈಲಿ ಮಾಡಿಸ್ತಾ ಇದ್ದೀನಿ. ಇದು ಕೆಮ್ಮು, ನೆಗಡಿ, ಗಂಟ್ಲು ನೋವು ತುಂಬಾ ಜನ ತಗೊಳ್ತಾರೆ, ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಗ್ರೀನ್ ಟೀಲು ಒಂದು ಚಾಮೋಲಿನ್ ಅಂತ ಹೂ ಹಾಕಿರ್ತೀನಿ. ಆ ಹೂವಿಂದ ನಮ್ಗೆ ಏನಾಗುತ್ತೆ, ನಿದ್ದೆ ಬರುತ್ತೆ. ತುಂಬಾ ಒಳ್ಳೇದು ಇದು. ಕೆಮ್ಮು, ನೆಗಡಿ, ಕಫ ಕಟ್ಟಿದ್ರೆ, ಗಂಟ್ಲು ನೋವು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನಮ್ಗೆ ಕಷಾಯ ಪುಡಿ ತುಂಬಾ ಐಟಮ್ ಹಾಕಿರ್ತೀವಿ. ಇದಾದ್ಮೇಲೆ ಲಾಸ್ಟ್ 30 ತಿಂಗಳು ಇದನ್ನ ಶುರು ಮಾಡಿದೆ. ಎಲ್ರು ಕೇಳ್ತಿದ್ರಿ, ಸಣ್ಣ ಆಗೋದಕ್ ಮಾಡಿದ್ರಿ, ಬಾಣ್ತಿದ್ದೀರಿಗೆ, ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಏನು ಮಾಡಿಲ್ಲ ಅಂತಿದ್ರಿ. ಹಾಗಾಗಿ ಮೆಂತೆ ಹಿಟ್ಟು ರೆಡಿ ಮಾಡಿದ್ರೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಮೊನ್ನೆ ಯಾರೋ ನಾನು ಪ್ರಾಡಕ್ಟ್ ಮಾಡಕ್ಕೂ ಅವ್ರ ಮಗಳಿಗೆ ಡೆಲಿವರಿ ಆಗಿತ್ತಂತೆ. ಏನಪ್ಪಾ ಮಾಡೋದು ಅಂತಿದೆ. ಅಷ್ಟೊತ್ತಿಗೆ ನಿಮ್ ವಿಡಿಯೋ ಬಂತು. ನನ್ ಮನ್ಸು ಅರ್ಥ ಮಾಡ್ಕೊಂಡೆ ನೀವ್ ವಿಡಿಯೋ ಮಾಡಿದ್ರೇನೋ ಅಂತ ಅನ್ಕೊಂಡೆ ಅಂತ ಹೇಳಿ ತುಂಬಾ ತಗೊಳ್ತಾ ಇದ್ದಾರೆ. ಎಲ್ರಿಗೂ ನೋಡಿ, ಇಷ್ಟು ಐಟಮ್ ಮಾಡ್ತೀನಿ ನಾನು. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡಿ. ಇವತ್ತು 1 ವರ್ಷ ಆಯ್ತು ನಾನು ಬಿಸ್ನೆಸ್ ಶುರು ಮಾಡಿ. ದೇವ್ರ ಆಶೀರ್ವಾದ, ನೀವೆಲ್ರೂ ಪ್ರೀತಿಯಿಂದ ನನ್ಗೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆಲಿರಿ. ಮತ್ತೆ ಯಾರಿಗಾದ್ರೂ ತಗೊಂಡಿರೋರು ಪ್ರೀತಿಯಿಂದ ಒಂದು ಕಮೆಂಟ್ ಬರೀಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ, ಹೇಗೆ ನನ್ನ ಪ್ರಾಡಕ್ಟ್ ಹೇಗೆ ಅನಿಸ್ತು ಅಂತ. ಮುಂದಿನ ದಿನದಲ್ಲಿ ಒಂದೊಂದು ಹಂತವಾಗಿ ಇನ್ನು ಪ್ರಾಡಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಷ್ಟು ಪ್ರಾಡಕ್ಟ್ ಇದೆ. ಯಾರಿಗಾದ್ರೂ 8 ಪ್ರಾಡಕ್ಟ್, 9 4 5 6 7 8 9 ಇದು ಅಮ್ಮ. ಇದು ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಎಲ್ರು ಹೇಳ್ತೀರಾ ಕಾಲ್ ಮಾಡಿದ್ವು ನೀವ್ ಎತ್ತಲ್ಲ, ಕಾಲ್ ಮಾಡಿದ್ವು ಎತ್ತಲ್ಲ ಅಂತೀರಾ. ದಯವಿಟ್ಟು ಕಾಲ್ ಮಾಡಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ. ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ನಾನು ಹಾಕೋ ವಿಡಿಯೋನೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಿಮ್ಗೆ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಮರಿಬೇಡಿ. ನಾನು ಎಲ್ಲಿ ಹೋದ್ರು ಒಂದು ಆ ಜಾಗಕ್ಕೆ ಹೋಗ್ಬೇಕಾ, ಅಲ್ಲಿಂದ ವಿಡಿಯೋ ಮಾಡ್ತೀನಿ. ನಾನು ನೋಡಕ್ಕಾಗಾಯ್ತು, ನಿಮ್ಗೂ ತೋರ್ಸಂಗಾಯ್ತು ಅಂತ ವಿಡಿಯೋ ಮಾಡ್ತೀನಿ. ನನ್ನ ಪ್ರಾಡಕ್ಟ್ ಎಲ್ಲ ತಗೊಂಡಿರೋರ್ಗೆ ತುಂಬ ಹೃದಯದ ಧನ್ಯವಾದಗಳು. ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಮತ್ತೆ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿದ್ದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಕಾಮಿಡಿ ನೋಡ್ಬೇಕು ಅನ್ಸಿದ್ರೆ ಬೆಣ್ಣೆ ಕೃಷ್ಣ ವ್ಲಾಗ್ ನಂದಿನಿ ಅಂತ, ಅಲ್ಲಿ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.